ಇಲ್ಲದೆ ಆಟೋ ಚಾಲಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ಏಕೈಕ LPG ಗ್ಯಾಸ್ ಬಂಕ್ ಸ್ಥಗಿತ ಆಗಿದೆ. ದೇವನಹಳ್ಳಿ ಪಟ್ಟಣದಲ್ಲಿರೋ LPG ಗ್ಯಾಸ್ ಬಂಕ್ ಕ್ಲೋಸ್ ಆಗಿದ್ದು, ಈಗ ಬಂಕ್ ಬಳಿ ಖಾಲಿ ಬೋರ್ಡ್ ನೋಡಿ ಚಾಲಕರು ವಾಪಸ್ ಆಗ್ತಾ ಇದ್ದಾರೆ. ಜೀವನ ಹೇಗೆ, EMI ತುಂಬೋದು ಹೇಗೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಬಂಕ್ ಬಳಿ ಖಾಲಿ ಬೋರ್ಡ್ ಇದೆ, ಚಾಲಕರಲ್ಲಾದ್ರೂ ಸಿಗುತ್ತೆ ಅಂತ ಹೇಳಿ ಹೋದ್ರೆ ಅಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾದ್ರೆ ಗ್ಯಾಸೇ ಸಿಗ್ತಿಲ್ಲ ಅಂದ್ರೆ ನಾವು ಜೀವನ ನಡೆಸೋದು ಹೇಗಪ್ಪ, EMI ತುಂಬೋದು ಹೇಗೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಈಗಾಗಲೇ LPG ಪೂರೈಕೆ ಬಂದ್ ಆಗ್ತಾ ಇರುವಂಥದ್ದು, ನೋ ಗ್ಯಾಸ್ ಸ್ಟಾಕ್ ಅಂತ ಹೇಳಿ ಈಗಾಗಲೇ ಅಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ. ನೋ ಸ್ಟಾಕ್ ಬೋರ್ಡ್ ಅನ್ನ ನೀವು ನೋಡಬಹುದು. ಹಾಗಾಗಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ಆಟೋ ಚಾಲಕರು. ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ. ನಾನು ಆಫೀಸಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಬಂದಿಲ್ಲ. ಬಟ್ ಏನಾಗಿದೆ, ಇಲ್ಲಿ ಸರೌಂಡಿಂಗ್ 20 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇರೋದು ಇದು ಒಂದೇ ಬಂಕ್. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 500 ಆಟೋಗಳಿಗೆ ತೊಂದರೆ ಆಗ್ತಾ ಇದೆ. ನಾವು ಅದನ್ನ ಇನ್ಫಾರ್ಮ್ ಮಾಡ್ತಾನೆ ಇದೀವಿ ಕಂಪನಿಗೆ, ಬಟ್ ಗ್ಯಾಸ್ ಬಂದಿಲ್ಲ ಸರ್. ಇನ್ನು ಗ್ಯಾಸ್ ಬರ್ತಾ ದಿನ ಫೋನ್ ಮಾಡ್ತಾರೆ ಆಟೋದವರು, ಎಷ್ಟು ಅಂತ ಉತ್ತರ ಕೊಡ್ತೀರಾ? ನಮಗೂ ತುಂಬಾನೇ ಸಮಸ್ಯೆ ಆಗೋಗಿದೆ. ಬೆಳಗ್ಗೆಯಿಂದ ಒಂದು 50 ಫೋನ್ಗಳು ಬರುತ್ತೆ, ಯಾರ್ಯಾರಿಗೆ ಅಂತ ಉತ್ತರ ಕೊಡ್ಲಿ ಸರ್. ತುಂಬಾ ಅಂದ್ರೆ ತುಂಬಾ ಸಮಸ್ಯೆ. ನಾನು ಕಂಪನಿಗೆ ಇನ್ಫಾರ್ಮ್ ಮಾಡ್ತಾನೆ ಇದ್ದೀನಿ ಸರ್, ಇಲ್ಲಿ ತನಕ ಗ್ಯಾಸ್ ಬಂದಿಲ್ಲ ಸರ್. ಹಾಗಾಗಿ ಬಂಕಲ್ಲೇ ಇದೀನಿ. ಯಾವಾಗ ಬರುತ್ತೆ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಸರಿಯಾಗಿಲ್ಲ ಸರ್. ಸ್ಟಾಕ್ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ. ನಾನು ಆಫೀಸಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ಟಾಕ್ ಬಂದಿಲ್ಲ. ಬಟ್ ನಮ್ಗೆ ಊಟ ಗತಿ ಇಲ್ಲ, ಏನಿಲ್ಲ. ಗ್ಯಾಸ್ ಇಲ್ದಿರ ಶನಿವಾರ ಮಧ್ಯಾಹ್ನ ಖಾಲಿ ಆಗಿತ್ತು. ನಾವು ಡೈಲಿ ಬಂದು ಹೋಗೋದು ತೊಂದ್ರೆ ಆಗ್ತದೆ. ಇದು ಹಾಸ್ಪಿಟ್ಲಿಗೂ ಅವ್ರಿವ್ರು ಫೋನ್ ಮಾಡ್ತಾ ಇರ್ತಾರೆ. ಅವ್ರು ಪಾಪ ಹಿಂಗ್ ಕರ್ಕೊಂಡು ಹೋಗ್ಲಿ, ಜಾಸ್ತಿ ಇರ್ತಾರೆ ಕರ್ಕೊಂಡು ಹೋಗಕ್ಕಾಗೋದು. ಜಾಸ್ತಿ ಇಲ್ಲ ಅಂತಂದ್ರೆ ನಮ್ಗೆ ಊಟಕ್ಕೂ ಇದೆ, ದುಡಿಯೋದು ಇದೆ, ಎಲ್ಲ ಸಂಸಾರ ನಡ್ಸ್ಕೊಂಡು ಹೋಗೋದು, ಮಕ್ಕಳು ಓದಿಸೋದು ಇದೆ. ಯಾವ್ದ್ರ ಸಂಪಾದನೆ ಆಗ್ತದೆ ನಮ್ಗೆ. ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಆಟೋ ಗ್ಯಾಸ್ ಮಾರಾಟವನ್ನ ಮಾಡಲಾಗ್ತಾ ಇದೆ. ಗ್ಯಾಸ್ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿನ ಗ್ಯಾಸ್ ಬ್ಯಾಂಕ್ ಅಲ್ಲಿ ಈ ರೀತಿಯಾಗಿ ನಿಗದಿತ ದರಕ್ಕಿಂತ ಹೆಚ್ಚಿನ ದುಡ್ಡಿಗೆ ಮಾರಾಟ ಮಾಡ್ತಿದ್ದಾರೆ. 1 ಕೆಜಿ ಗ್ಯಾಸ್ಗೆ 65 ರೂಪಾಯಿ, ಆದ್ರೆ ಇದೀಗ 85 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ. ಗ್ಯಾಸ್ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಹೀಗಾದ್ರೆ ನಾವು ಗಾಡಿ ಓಡಿಸೋದು ಹೇಗೆ? ಗ್ರಾಹಕರಿಗೆ ಅದೇ ರೇಟಲ್ಲಿ ನಾವು ಗಾಡಿ ಓಡಿಸ್ಬೇಕು, ಆದ್ರೆ ಇಲ್ಲಿ ನೋಡಿದ್ರೆ 85 ರೂಪಾಯಿ ತಗೋತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಆಟೋ ಚಾಲಕರು. ಪಾಪ ಏನೋ ನಾವು 40 ರೂಪಾಯಿ ಕೇಳಿದ್ರೆ ಅವ್ರು ಅದನ್ನೇ ಇದ್ ಮಾಡ್ತಾ ಇರ್ತಾರ ಜನ. ಬರೋರು ಕೊರೋನಾ ಬಂದ್ಮೇಲೆ ಎಲ್ಲ ವೆಹಿಕಲ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ 65 ರೂಪಾಯಿ ಹಾಕಿದ್ದು, ನಿನ್ನೆ ಗಲಾಟೆ ಮಾಡಿದ್ರೆ 65 ರೂಪಾಯಿ, 80 ರೂಪಾಯಿ, ಕೋಲಾರಲ್ಲಿ 60 ರೂಪಾಯಿ ಆಗ್ತಾ ಇದ್ದಾರೆ. 60 ರೂಪಾಯಿ ಕೆಜಿ ಗ್ಯಾಸ್. LPG ಕೊರತೆಯಿಂದ ವಸೂಲಿಗಿಳಿದಿವೆ ಬಂಕ್ಗಳು. ಗ್ಯಾಸ್ ಬಂಕ್ಗಳ ವಿರುದ್ಧ ಆಟೋ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈಗ ಇಲ್ಲಿ ಯಾರ ವಿರುದ್ಧನೂ ಮಾತಾಡುವಂಗಿಲ್ಲ, ಯಾರ ಪರವಾಗೂ ಹೇಳ್ಕೊಳ್ಳಿ. ಒಂದ್ ಕಡೆ ಗ್ಯಾಸೇ ಇಲ್ಲ ಅಂತ ಹೇಳಿ ಈಗ ನಾವು ಒಂದು ಸ್ಟೋರಿ ತೋರಿಸಿದ್ವಿ ದೇವನಹಳ್ಳಿಯಲ್ಲಿ. ಯಾಕಂದ್ರೆ ಅಲ್ಲಿ ಬಂಕೆ ಕ್ಲೋಸ್ ಮಾಡಿದ್ರೆ ಆಟೋ ಚಾಲಕರು ಹೇಳ್ತಾರೆ ಹಿಂಗಾದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತ. ಅಟ್ಲೀಸ್ಟ್ ನಾವು ಪೂರೈಕೆ ಮಾಡ್ತೀವಿ, ಸ್ವಲ್ಪನೋ ಕಷ್ಟನೋ ಸುಖನೋ ಜಾಸ್ತಿ ರೇಟ್ ಕೊಟ್ಟಲ್ಲಿ ನಾವು ತಗೊಂಡ್ಬರ್ತೀವಿ, ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ರೇಟ್ ಜಾಸ್ತಿ ಹಾಕ್ತೀರಾ ಅಂತ ಚಾಲಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಇಲ್ಲಿ ಅಟ್ಲೀಸ್ಟ್ ಇಂತಹ ಒಂದು ಸಮಸ್ಯೆಗಳಿದೆ. ಈ ಸಮಸ್ಯೆ ಇದ್ದಾಗ ಎಲ್ಲರೂ ಕೂಡ ಈಗ ಅನುಸರಿಸಿಕೊಂಡು ಹೋಗಬೇಕಾಗಿದೆ. ಬಂಕ್ ಮಾಲೀಕರ ಆಗಿರ್ಬೋದು, ಆಟೋ ಚಾಲಕರಿಗೂ ಕೂಡ ಅಂತಹದ್ದೇ ಪರಿಸ್ಥಿತಿ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಪಡಿತಾರೆ ಅಂತ ಹೇಳಿ ಬಂಕ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. LPG ದರ ಏರಿಕೆ ಖಂಡಿಸಿ ಸರ್ಕಾರಕ್ಕೆ, LPG ದರ ಏರಿಕೆ ಖಂಡಿಸಿ ಸರ್ಕಾರಕ್ಕೆ